ನಮಸ್ಕಾರ ವೀಕ್ಷಕರೇ. ಕೇವಲ ಇತ್ತೀಚೆಗಷ್ಟೇ ಶುರುವಾಗಿರುವ ಕರ್ಣ ಕನ್ನಡ ಸೀರಿಯಲ್ ಸದ್ಯದಲ್ಲೇ ಮುಕ್ತಾಯವಾಗಲಿದೆ ಅನ್ನುವ ಸುದ್ದಿ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಅದರಲ್ಲೂ ಕರ್ಣನೇ ತನ್ನ ಸ್ವಂತ ಮಗ ಅನ್ನೋ ಸತ್ಯ ಕರ್ಣನ ತಂದೆಗೆ ಗೊತ್ತಾಗುವ ಸಮಯ ಹತ್ತಿರವಾಗಿತ್ತು. ಜೊತೆಗೆ ಕರ್ಣನ ನಿಜವಾದ ತಾಯಿಗೂ ತನ್ನ ಮಗ ಕರ್ಣನೇ ಅನ್ನೋ ವಿಚಾರ ಗೊತ್ತಾಗಲಿದೆ ಎಂಬ ಕುತೂಹಲ ಮೂಡಿರುವಾಗಲೇ ಸೀರಿಯಲ್ ಇನ್ನೇನು ಕೆಲವೇ ತಿಂಗಳಲ್ಲಿ ಮುಕ್ತಾಯವಾಗಲಿದೆ ಎಂಬ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ದವು. ಇನ್ನು ಈ ವೈರಲ್ ಸುದ್ದಿಗೆ ಕಾರಣವಾಗಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭವಾಗಲಿದೆ ಅನ್ನೋದು. ಅದರ ಜೊತೆಗೆ ಜಿ ಕನ್ನಡ ವಾಹಿನಿಯಲ್ಲೂ ಮತ್ತೊಂದು ರಿಯಾಲಿಟಿ ಶೋ ಆರಂಭವಾಗಲಿದ್ದು, ಅದಕ್ಕಾಗಿ ಉತ್ತಮ ಟಿಆರ್ಪಿ ಪಡೆಯುತ್ತಿರುವ ಕರ್ಣ ಸೀರಿಯಲ್ ಅನ್ನು ಮುಕ್ತಾಯಗೊಳಿಸಲಾಗುತ್ತಿದೆ ಎಂಬ ಪೋಸ್ಟು. ಈ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಎಷ್ಟರ ಮಟ್ಟಿಗೆ ವೈರಲ್ ಆಯಿತು ಅಂದರೆ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಸಾವಿರಾರು ಕಮೆಂಟ್ಗಳು, 10,000 ಲೈಕ್ಸ್ಗಳು ಮತ್ತು ಲಕ್ಷಾಂತರ ವೀಕ್ಷಣೆಗಳು ಬಂದಿದ್ದವು. ಇದರಿಂದ ಬಹುತೇಕ ವೀಕ್ಷಕರು ಕೂಡ ಕರ್ಣ ಸೀರಿಯಲ್ ನಿಜವಾಗಿಯೂ ಮುಕ್ತಾಯವಾಗಲಿದೆ ಅಂತ ಅಂದುಕೊಂಡಿದ್ದರು. ಆದರೆ ವೀಕ್ಷಕರೇ, ಇದೀಗ ಈ ವೈರಲ್ ಸುದ್ದಿಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕರ್ಣ ಸೀರಿಯಲ್ ಮುಕ್ತಾಯವಾಗಲಿದೆ ಅನ್ನೋ ಸುದ್ದಿಯ ಬಗ್ಗೆ ಜಿ ಕನ್ನಡ ವಾಹಿನಿಯಿಂದ ಯಾವುದೇ ಅಧಿಕೃತ ಘೋಷಣೆ ಕಂಡು ಬಂದಿಲ್ಲ. ಬದಲಾಗಿ ಸದ್ಯಕ್ಕೆ ಜಿ ಕನ್ನಡದಲ್ಲಿ ಹೊಸ ರಿಯಾಲಿಟಿ ಶೋ ಆರಂಭವಾಗಲಿದೆ ಎಂಬ ಮಾಹಿತಿಯೂ ಇಲ್ಲ ಎನ್ನಲಾಗುತ್ತಿದೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಕರ್ಣ ಸೀರಿಯಲ್ ಮುಕ್ತಾಯವಾಗಲಿದೆ ಎಂಬ ಸುದ್ದಿ ಫೇಕ್ ಸುದ್ದಿ ಎಂದು ಸಾಬೀತಾಗಿದೆ. ಇನ್ನೊಂದು ಕಡೆ ಕರ್ಣ ಸೀರಿಯಲ್ ಉತ್ತಮ ಟಿಆರ್ಪಿ ಪಡೆಯುತ್ತಿರುವುದರ ಜೊತೆಗೆ OTT ಪ್ಲಾಟ್ಫಾರ್ಮ್ನಲ್ಲೂ ಉತ್ತಮವಾಗಿ ಪರ್ಫಾರ್ಮ್ ಮಾಡುತ್ತಿದೆ ಎಂಬ ಮಾತುಗಳು ಕೇಳಿ ಬರುತ್ತಿದೆ. ಹೀಗಿರುವಾಗ ಇಷ್ಟು ಬೇಗ ಸೀರಿಯಲ್ ಅನ್ನು ಮುಕ್ತಾಯಗೊಳಿಸುವ ನಿರ್ಧಾರ ಯಾಕೆ ತೆಗೆದುಕೊಳ್ಳಬೇಕು ಎಂಬ ಪ್ರಶ್ನೆಯೂ ಮೂಡುತ್ತದೆ. ಆದರೆ ವೀಕ್ಷಕರೇ, ಸೀರಿಯಲ್ನ ಮುಂದಿನ ಕಥೆಗಳಲ್ಲಿ ಕರ್ಣನ ನಿಜವಾದ ತಂದೆ ತಾಯಿ ಯಾರು, ಕರ್ಣನಿಗೆ ತನ್ನ ಕುಟುಂಬದ ಸತ್ಯ ಯಾವಾಗ ಗೊತ್ತಾಗುತ್ತದೆ ಮತ್ತು ಈ ಸತ್ಯ ಹೊರಬಂದ ನಂತರ ಕಥೆ ಯಾವ ತಿರುವು ಪಡೆದುಕೊಳ್ಳಲಿದೆ ಅನ್ನೋದು ಈಗ ಎಲ್ಲರ ಕುತೂಹಲ. ಹೀಗಾಗಿ ಸದ್ಯಕ್ಕೆ ಕರ್ಣ ಸೀರಿಯಲ್ ಮುಕ್ತಾಯವಾಗಲಿದೆ ಅನ್ನೋ ವೈರಲ್ ಪೋಸ್ಟ್ಗಳನ್ನು ನಂಬುವ ಮುನ್ನ ಅಧಿಕೃತ ಮಾಹಿತಿಗಾಗಿ ಕಾಯುವುದು ಉತ್ತಮ. ಈ ಬಗ್ಗೆ ನಿಮಗೆ ಏನನಿಸುತ್ತದೆ? ಕರ್ಣ ಸೀರಿಯಲ್ ಮುಂದುವರಿಯಬೇಕಾ ಅಥವಾ ಮುಂದುವರಿಯಬಾರ್ದಾ ಅಂತ ನೀವು ಬಯಸ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬರು ನನ್ನ ವಿಡಿಯೋ ನೋಡುತ್ತಿದ್ದರೆ ದಯಮಾಡಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ಓಕೆ, ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.